Hi all, this is Raghu, Assistant Professor, Department of Management. In the previous sessions, we have already discussed the causes for failure of a new product. ಈ ಇಂದಿನ ತರಗತಿಯಲ್ಲಿ ನಾವು ಒಂದು ಹೊಸ ಉತ್ಪನ್ನವು ವಿಫಲತೆಗೆ ಕಾರಣಗಳು ಏನೇನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. In today's sessions, we are going to have a discussion on analysis and length of product line decisions. Learning objective of this session is to understand the analysis and length of product line decision. Session outcome. The student is able to analyze the decision of product line. Product line. So, hagadre product line anta andre enu? The product line generally refers to a type of product within an organization. ಅಂದರೆ ಒಂದು ಆರ್ಗನೈಸೇಷನ್ ಒಳಗಡೆ ಯಾವೆಲ್ಲ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಇನ್ ನೆಸ್ಲೆ ದೇರ್ ಆರ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಲೈಕ್ ಮಿಲ್ಕ್ ಮೈಡ್, ಮ್ಯಾಗಿ, ಕಿಟ್ಕ್ಯಾಟ್. ನೆಸ್ಲೆ ಪ್ರಾಡಕ್ಟ್ ಮಿಕ್ಸ್ ವಿಲ್ ಬಿ ಕಾಂಬಿನೇಷನ್ ಆಫ್ ದಿ ಆಲ್ ದ ಪ್ರಾಡಕ್ಟ್ ಲೈನ್ ವಿತ್ ಇನ್ ದಿ ಕಂಪನಿ ಅಂತ ಹೇಳ್ತೇವೆ. ಸೊ ದ ಪ್ರಾಡಕ್ಟ್ ಲೈನ್ ಈಸ್ ನಥಿಂಗ್ ಬಟ್, ಸೊ ಬಿಫೋರ್ ಗೆಟಿಂಗ್ ಇನ್ ಟು ಪ್ರಾಡಕ್ಟ್ ಲೈನ್, ಸೊ ವಾಟ್ ಈಸ್ ಅ ಪ್ರಾಡಕ್ಟ್ ಐಟಮ್, ದೆನ್ ಪ್ರಾಡಕ್ಟ್ ಲೈನ್. ಪ್ರಾಡಕ್ಟ್ ಐಟಮ್ ಅಂತ ಅಂದರೆ ಏನು? ದ ಸಿಂಗಲ್ ಪ್ರಾಡಕ್ಟ್ ಐಟಮ್ ಈಸ್ ಕಾಲ್ಡ್ ಪ್ರಾಡಕ್ಟ್ ಐಟಮ್. ಅಂದರೆ ಯಾವುದೇ ಒಂದು ಕಂಪನಿಯ ಒಂದು ಉತ್ಪನ್ನವನ್ನು ನಾವು ಕನ್ಸಿಡರ್ ಮಾಡಿದಾಗ ನಾವು ಅದನ್ನು ಪ್ರಾಡಕ್ಟ್ ಐಟಮ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಸಪೋಸ್ ಒಂದು ಶಾಂಪೂ ಅಥವಾ ಒಂದು ಸೋಪು ಆಫ್ ಎ ಮ್ಯಾನುಫ್ಯಾಕ್ಚರರ್ ಕಂಪನಿ, ಒಂದು ಸಿಂಗಲ್ ಐಟಮನ್ನು ನಾವು ಕನ್ಸಿಡರ್ ಮಾಡಬೇಕು. ಶಾಂಪೂನಲ್ಲೇ ಕೂಡ ಈಗ ಸೊ ಯಾವುದಾದ್ರು ಒಂದು ಬ್ರ್ಯಾಂಡನ್ನು ಅಥವಾ ಒಂದು ಐಟಮನ್ನು ನಾವು ತಗೋಬೇಕಾಗತ್ತೆ, ಅದನ್ನು ನಾವು ಪ್ರಾಡಕ್ಟ್ ಐಟಮ್ ಅಂತ ಕರಿತೇವೆ. ಎ ಸಿಂಗಲ್ ಪ್ರಾಡಕ್ಟ್ ಐಟಮ್ ಈಸ್ ಕಾಲ್ಡ್ ಪ್ರಾಡಕ್ಟ್ ಐಟಮ್ ಅಂತ ಕರಿತೀವಿ. ಆಲ್ ದ ಪ್ರಾಡಕ್ಟ್ ಐಟಮ್ಸ್ ಆಫ್ ದ ಸೇಮ್ ಗ್ರೂಪ್ ಆರ್ ಕಲೆಕ್ಟಿವ್ಲಿ ನೋನ್ ಆಸ್ ಎ ಪ್ರಾಡಕ್ಟ್ ಲೈನ್ ಅಂತಕ್ಕಂಥದ್ದು. ಸೊ ಪ್ರಾಡಕ್ಟ್ ಲೈನ್ ಅಂತ ಅಂದರೆ ಆಲ್ ದ ಪ್ರಾಡಕ್ಟ್ ಐಟಮ್ಸ್, ಎಲ್ಲ ಪ್ರಾಡಕ್ಟ್ ಐಟಮ್ಸ್ಗಳು ಅಂದರೆ ಸಿಂಗಲ್ ಪ್ರಾಡಕ್ಟ್ಸ್ಗಳನ್ನು ನಾವು ಕಂಬೈನ್ ಮಾಡಿದಾಗ ಎಲ್ಲ ಪ್ರಾಡಕ್ಟ್ ಐಟಮ್ಗಳು ಆಫ್ ದ ಸೇಮ್ ಗ್ರೂಪ್ ಅಂದರೆ ಶಾಂಪೂ ಅಂದರೆ ಶಾಂಪೂನಲ್ಲೇ ತುಂಬ ವೆರೈಟೀಸ್ ಇರುತ್ತೆ. ಆ ಎಲ್ಲ ಐಟಮ್ಗಳನ್ನು ನಾವು ಮಿಕ್ಸ್ ಮಾಡಿದಾಗ ಅಥವಾ ಕಂಬೈನ್ ಮಾಡಿದಾಗ ಸೇಮ್ ಗ್ರೂಪ್ ಆರ್ ಕಲೆಕ್ಟಿವ್ಲಿ ನೋನ್ ಆ್ಯಸ್ ಪ್ರಾಡಕ್ಟ್ ಲೈನ್. ಶಾಂಪೂ ಜೊತೆ ಸೋಪ್ ಇರುತ್ತೆ, ದೆನ್ ಟೂತ್ ಪೇಸ್ಟ್ ಇರುತ್ತೆ, ದೆನ್ ಬ್ರಷಸ್ ಇರುತ್ತೆ. ಎಲ್ಲ ಐಟಮ್ಗಳನ್ನು ನಾವು ಕಂಬೈನ್ ಮಾಡಿದಾಗ ನಾವು ಅದನ್ನು ಪ್ರಾಡಕ್ಟ್ ಲೈನ್ ಅಂತ ಕರಿತೇವೆ. ಇನ್ ದ ವರ್ಡ್ಸ್ ಆಫ್ ಫಿಲಿಪ್ ಕೋಟ್ಲರ್ ಹೇಳೋ ಪ್ರಕಾರ ಎ ಪ್ರಾಡಕ್ಟ್ ಲೈನ್ ಈಸ್ ಎ ಗ್ರೂಪ್ ಆಫ್ ಪ್ರಾಡಕ್ಟ್ ಲೈನ್ ಅಂತಕ್ಕಂಥದ್ದು ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ದಟ್ ಆರ್ ಕ್ಲೋಸ್ಲಿ ರಿಲೇಟೆಡ್. ಆ ಎಲ್ಲ ಪ್ರಾಡಕ್ಟ್ಗಳು ಕ್ಲೋಸ್ಲಿ ರಿಲೇಟೆಡ್ ಇದೆ ಬಿಕಾಸ್ ದೇ ಪರ್ಫಾರ್ಮ್ ಎ ಸಿಮಿಲರ್ ಫಂಕ್ಷನ್. ಆ ಎಲ್ಲ ಪ್ರಾಡಕ್ಟ್ಗಳು ಕೂಡ ಏಕರೀತಿಯಾದಂತಹ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಆರ್ ಸೋಲ್ಡ್ ಟು ದಿ ಸೇಮ್ ಕಸ್ಟಮರ್ ಗ್ರೂಪ್, ಮತ್ತು ಒಂದೇ ರೀತಿಯಾದಂತಹ ಕಸ್ಟಮರ್ ಗ್ರೂಪ್ಸ್ಗಳಿಗೆ ನಾವು ಅದನ್ನು ಮಾರಾಟ ಮಾಡ್ತೇವೆ. ಆರ್ ಮಾರ್ಕೆಟೆಡ್ ಥ್ರೂ ದಿ ಸೇಮ್ ಚಾನಲ್ಸ್, ಒಂದೇ ರೀತಿಯಾದಂತಹ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ಗಳನ್ನು ಹೊಂದಿರ್ತೇವೆ. ಆರ್ ಮೇಕಪ್ ಎ ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್, ಆ ಪ್ರೈಸ್ ರೇಂಜು ಕೂಡ ಸೇಮ್ ಇರುತ್ತೆ. ಈ ಡೆಫಿನೇಷನನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ತಿಳ್ಕೊಳ್ಬೋದು, ಎ ಪ್ರಾಡಕ್ಟ್ ಲೈನ್ ರೆಫರ್ಸ್ ಟು ಎ ಗ್ರೂಪ್ ಆಫ್ ಪ್ರಾಡಕ್ಟ್ ದಟ್ ಆರ್ ಕ್ಲೋಸ್ಲಿ ರಿಲೇಟೆಡ್ either because they satisfy a class of needs, or they are used together, or they are sold to the same customer groups ಅಂತಕ್ಕಂಥದ್ದು. ಅಂದರೆ ಒಂದೇ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಕ್ಕಂತಹ ವಸ್ತುಗಳನ್ನು ಅಥವಾ ಒಂದೇ ರೀತಿಯಾದಂತಹ ಡಿಸ್ಟ್ರಿಬ್ಯೂಷನ್ ಚಾನಲನ್ನು ಬಳಸ್ಕೊಂಡು ಮಾರಾಟ ಮಾಡಬಹುದಾದಂಥ ವಸ್ತುಗಳನ್ನು ಅಥವಾ ಒಂದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದನ್ನು ನಾವು ಈ ಎಲ್ಲ ಪ್ರಾಡಕ್ಟ್ಗಳನ್ನು ಒಟ್ಟಾಗಿ ನಾವೇನಂತ ಕರಿತಾ ಇದ್ದೀವಿ? ಪ್ರಾಡಕ್ಟ್ ಲೈನ್ ಅಂತ ಕರಿತಾ ಇದ್ದೇವೆ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ನೆಸ್ಲೆನ ತೊಗೊಂಡಿದ್ದೇವೆ. ನೆಸ್ಲೆನಲ್ಲಿ ದೇರ್ ಆರ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ. ಸೊ ಮಿಲ್ಕ್ ಮೇಡ್ ಇದೆ, ಮ್ಯಾಗಿ ಇದೆ, ಕಿಟ್ಕ್ಯಾಟ್ ಇದೆ. ಸೊ ಈ ಎಲ್ಲ ನೆಸ್ಲೆ ಪ್ರಾಡಕ್ಟ್ ಮಿಕ್ಸ್ ವಿಲ್ ಬಿ ಎ ಕಾಂಬಿನೇಷನ್ ಆಫ್ ಆಲ್ ದ ಪ್ರಾಡಕ್ಟ್ ಲೈನ್ ವಿತ್ ಇನ್ ದಿ ಕಂಪನಿ. ಸೊ ಇಲ್ಲಿ ಪ್ರಾಡಕ್ಟ್ ಮಿಕ್ಸ್ ಅಂತ ಅಂದರೆ ಅಥವಾ ಪ್ರಾಡಕ್ಟ್ ಅಸಾರ್ಟ್ಮೆಂಟ್ ಅಂತ ಅಂದರೆ ಈಸ್ ದ ಸೆಟ್ ಆಫ್ ಆಲ್ ಪ್ರಾಡಕ್ಟ್ ಲೈನ್ಸ್ ಆ್ಯಂಡ್ ಐಟಮ್ಸ್ ದಟ್ ಎ ಪರ್ಟಿಕ್ಯುಲರ್ ಸೆಲ್ಲರ್ ಆಫರ್ಸ್ ಫಾರ್ ಎ ಸೇಲ್ ಟು ಬೈಯರ್ ಅಂತ. ಅಂದರೆ ಯಾವುದೇ ಒಬ್ಬ ಕೊಳ್ಳುವ ವ್ಯಕ್ತಿಗೆ ಮಾರುವ ವ್ಯಕ್ತಿ ಯಾವೆಲ್ಲ ಪ್ರಾಡಕ್ಟ್ ಐಟಮ್ಸ್ಗಳನ್ನು ಅಥವಾ ಪ್ರಾಡಕ್ಟ್ ಲೈನ್ಗಳನ್ನು ಮಾರಾಟ ಮಾಡ್ತಾ ಇದ್ದಾನೆ ಅಥವಾ ಪ್ರಾಡಕ್ಟ್ ಐಟಮ್ಸ್ಗಳನ್ನು ಮಾರಾಟ ಮಾಡ್ತಾ ಇದ್ದಾನೆ, ಅದನ್ನು ನಾವು ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೇವೆ. ಅಕಾರ್ಡಿಂಗ್ ಟು ವಿಲಿಯಂ ಸ್ಟ್ಯಾಂಟನ್, ದ ಪ್ರಾಡಕ್ಟ್ ಮಿಕ್ಸ್ ಇಸ್ ದಿ full list of all products
ಆಫರ್ಡ್ ಫಾರ್ ಸೇಲ್ ಬೈ ಎ ಕಂಪನಿ ಅಂತ. ಅಂದರೆ ಒಂದು ಕಂಪನಿ ಯಾವೆಲ್ಲ ಪ್ರಾಡಕ್ಟ್ಸ್ಗಳನ್ನು ತನ್ನ ಬೈಯರ್ಸ್ಗೆ ಮಾರಾಟ ಮಾಡಲಿಕ್ಕೆ ಕೊಡ್ತಾ ಇದೆ ಅಥವಾ ಮಾರಾಟ ಮಾಡಲಿಕ್ಕೆ ಉತ್ಸುಕ ಆಗಿದೆ, ಆ ಎಲ್ಲ ಪ್ರಾಡಕ್ಟ್ಗಳನ್ನು ಒಟ್ಟುಗೂಡಿಸಿ ನಾವು ಪ್ರಾಡಕ್ಟ್ ಮಿಕ್ಸ್ ಅಂತ ಹೇಳ್ತೇವೆ. ದೆನ್ ಪ್ರಾಡಕ್ಟ್ ಮಿಕ್ಸ್ ಇಸ್ ಕಾಂಬಿನೇಷನ್ ಆಫ್ ಟೋಟಲ್ ಪ್ರಾಡಕ್ಟ್ ಲೈನ್ಸ್ ವಿತಿನ್ ಎ ಕಂಪನಿ. ಒಂದು ಕಂಪನಿನಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಾಡಕ್ಟ್ ಲೈನ್ಗಳನ್ನು ಕಾಂಬಿನೇಷನನ್ನು ನಾವು ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೀವಿ. ಎ ಕಂಪನಿ ಲೈಕ್ HUL ಆ್ಯಸ್ ನ್ಯೂಮರಸ್ ಪ್ರಾಡಕ್ಟ್ ಲೈನ್ಸ್ ಲೈಕ್ ಶಾಂಪೂ ಅದೇ ಒಂದು ಲೈನ್ ಆಗಿದೆ, ಡಿಟರ್ಜೆಂಟ್ಸ್ ಅದರಲ್ಲೇ ತುಂಬ ವೆರೈಟೀಸ್ ಬರ್ತಾ ಹೋಗುತ್ತೆ, ಸೋಪ್ಸ್ ಅದರಲ್ಲೇ ತುಂಬ ವೆರೈಟೀಸ್ ಬರ್ತಾ ಹೋಗುತ್ತೆ. ಈ ಎಲ್ಲದನ್ನು ಒಟ್ಟುಗೂಡಿಸಿ ಪ್ರಾಡಕ್ಟ್ ಮಿಕ್ಸ್ ಅಂತಕ್ಕಂಥದ್ದು. ಅಂದರೆ ಒಂದು ಕಂಪನಿ ಮಾರಾಟ ಮಾಡ್ತಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಒಟ್ಟುಗೂಡಿಸಿದಾಗ ನಾವು ಅದನ್ನು ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೇವೆ. ಸೊ ಪ್ರಾಡಕ್ಟ್ ಮಿಕ್ಸ್ ಇಸ್ ಎ ಕಾಂಪ್ರಹೆನ್ಸಿವ್ ಟರ್ಮ್ which covers the entire product lines and the product item a concern offer for sale ಅಂತಕ್ಕಂಥದ್ದು. ಅಂದರೆ ಒಂದು ಸಂಸ್ಥೆ ಯಾವೆಲ್ಲ ವಸ್ತುಗಳನ್ನು, ಯಾವೆಲ್ಲ ಪ್ರಾಡಕ್ಟ್ ಐಟಮ್ಗಳನ್ನು, ಯಾವೆಲ್ಲ ಪ್ರಾಡಕ್ಟ್ ಲೈನ್ಗಳನ್ನು ಮಾರಾಟ ಮಾಡಲಿಕ್ಕೆ ರೆಡಿ ಇದೆ, ಆ ಎಲ್ಲ ವಸ್ತುಗಳನ್ನು ಒಟ್ಟುಗೂಡಿಸಿ ನಾವು ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೇವೆ. ಇಲ್ಲಿ ಡೈಮೆನ್ಷನ್ಸ್ ಆಫ್ ಎ ಪ್ರಾಡಕ್ಟ್ ಲೈನ್ ಮಿಕ್ಸ್ ಅಂತ ಬಂದಾಗ, the first one width of the product mix, the second one length of the product mix, and third one depth of the product mix, and fourth one ಕನ್ಸಿಸ್ಟೆನ್ಸಿ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್ ಅಂತಕ್ಕಂಥದ್ದು. ಸೊ ನಾವು ಮೊದಲಿಗೆ ನೋಡೋದಾದರೆ ವಿಡ್ತ್ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್. ವಿಡ್ತ್ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್ ಇದನ್ನೇನಪ್ಪ ರೆಫರ್ ಮಾಡುತ್ತೆ ಅಂದರೆ, ಇಟ್ಸ್ ರೆಫರ್ಸ್ ಟು ದಿ ನಂಬರ್ ಆಫ್ ಪ್ರಾಡಕ್ಟ್ ಲೈನ್ಸ್ ದಟ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಬೈ ದಿ ಕಂಪನಿ. ಅಂದರೆ ಎಷ್ಟು ಪ್ರಾಡಕ್ಟ್ ಲೈನ್ ಇದೆ ಅಂತಕ್ಕಂಥದ್ದನ್ನು ಇದು ರೆಫರ್ ಮಾಡ್ತಾ ಹೋಗುತ್ತೆ. ಸಪೋಸ್ ಬಲ್ಬ್, ಟ್ಯೂಬ್ ಲೈಟ್, ಫ್ಯಾನ್, ಕೂಲರ್, ರೇಡಿಯೋ, ಟೇಪ್ ರೆಕಾರ್ಡರ್, ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ತೊಗೊಂಡಾಗ, ಸಪೋಸ್ ಈಗ ನಾವು ಬಜಾಜ್ ಎಲೆಕ್ಟ್ರಾನಿಕ್ಸನ್ನು ತೊಗೊಂಡಾಗ, ಸೊ ದೇ ಮ್ಯಾನುಫ್ಯಾಕ್ಚರ್ ಬಲ್ಬ್ಸ್, ದೆನ್ ಟ್ಯೂಬ್ ಲೈಟ್ಸ್, ಐರನ್, ಮಿಕ್ಸರ್, ಟೋಸ್ಟರ್ಸ್, ಪ್ರೆಷರ್ ಕುಕ್ಕರ್ಸ್, ಗ್ರೈಂಡರ್ಸ್ ಆ್ಯಂಡ್ ಮೆನಿ ಅದರ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸನ್ನು ಅವರು ಮಾರಾಟ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತಪ್ಪ ಅಂದರೆ, ವಿಡ್ತ್ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್ ಅಂದಾಗ ಒಂದೊಂದು ಲೈನ್ ಬರ್ತಾ ಹೋಗುತ್ತೆ. ಮೊದಲನೇ ಪ್ರಾಡಕ್ಟ್ ಲೈನ್ ಆಗಿ ಬಲ್ಬ್ ಬರುತ್ತೆ, ನೆಕ್ಸ್ಟು ಟ್ಯೂಬ್ ಲೈಟ್ ಬರುತ್ತೆ, ದೆನ್ ಮಿಕ್ಸರ್ ಪ್ರಾಡಕ್ಟ್ ಲೈನ್ ಬರುತ್ತೆ, ದೆನ್ ಗ್ರೈಂಡರ್ ಪ್ರಾಡಕ್ಟ್ ಲೈನ್ ಬರುತ್ತೆ, ದೆನ್ ಕೂಲರ್ ಪ್ರಾಡಕ್ಟ್ ಲೈನ್ ಬರುತ್ತೆ. ಈ ಒಂದೊಂದು ವಸ್ತುಗಳನ್ನು ಕೂಡ ನಾವು ವಿಡ್ತ್ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತಾ ಹೋಗ್ತೇವೆ. ಸೊ ಸಿಮಿಲರ್ಲಿ ದ ವಿಡ್ತ್ ಆಫ್ ದ ಪ್ರಾಡಕ್ಟ್ ಮಿಕ್ಸ್ ಆಫ್ ಉಷಾ ಕಂಪನಿ. ನಾವು ಉಷಾ ಕಂಪನಿಯನ್ನು ತೊಗೊಂಡಾಗ ಅಲ್ಲಿ 2 ಪ್ರಾಡಕ್ಟ್ ಲೈನ್ ಬರುತ್ತೆ. ಒಂದು ಉಷಾ ಸ್ವಿಂಗ್ ಮಿಷನ್ ಬರುತ್ತೆ ಆ್ಯಂಡ್ ಉಷಾ ಫ್ಯಾನ್ಸ್ ಬರುತ್ತೆ. ಸೊ ಫ್ಯಾನ್ಸ್ನಲ್ಲಿ ಮತ್ತೆ ಕೆಟಗರೈಸೇಷನ್ ಬರುತ್ತೆ, ಬಟ್ ಮೇಜರ್ ಆಗಿರ್ತಕ್ಕಂಥದ್ದು 2 ಪ್ರಾಡಕ್ಟ್ ಲೈನಲ್ಲಿ. ಸೊ ಒಂದು ಸ್ವಿಂಗ್ ಮಿಷನ್ ಆ್ಯಂಡ್ ಅನದರ್ ಒನ್ ಈಸ್ ಫ್ಯಾನ್ ಅಂತಕ್ಕಂಥದ್ದಾಗತ್ತೆ. ದೆನ್ ಲೆಂತ್ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್. ನಾವು ಪ್ರಾಡಕ್ಟ್ ಮಿಕ್ಸನ್ನು ಲೆಂತನ್ನು ಸ್ಟಡಿ ಮಾಡಬೇಕಂದ್ರೆ, ಇಟ್ ರೆಫರ್ಸ್ ಟು ದಿ ಟೋಟಲ್ ನಂಬರ್ ಆಫ್ ಐಟಮ್ಸ್ ಇನ್ ದಿ ಪ್ರಾಡಕ್ಟ್ ಮಿಕ್ಸ್. ಸೊ ಆ ಪ್ರತಿಯೊಂದು ಪ್ರಾಡಕ್ಟ್ ಮಿಕ್ಸ್ನಲ್ಲಿ ಎಷ್ಟು ಟೋಟಲ್ ನಂಬರ್ ಆಫ್ ಐಟಮ್ಸ್ ಇದೆ ಅಂತಕ್ಕಂಥದ್ದು. ಆ್ಯಂಡ್ ಅವರೇಜ್ ಲೆಂತ್ ಆಫ್ ದ ಪ್ರಾಡಕ್ಟ್ ಲೈನ್ ಕ್ಯಾನ್ ಆಲ್ಸೋ ಬಿ ಫೌಂಡ್ ಔಟ್ ಬೈ ಡಿವೈಡಿಂಗ್ ದಿ ಟೋಟಲ್ ಲೆಂತ್ ಬೈ ದಿ ನಂಬರ್ ಆಫ್ ಲೈನ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ನಂಬರ್ ಆಫ್ ಲೆಂತ್ ಆಫ್ ದ ಪ್ರಾಡಕ್ಟ್ ಮಿಕ್ಸ್ ಇಸ್ ರೆಫರ್ಸ್ ಟು ದಿ ಟೋಟಲ್ ನಂಬರ್ ಆಫ್ ಐಟಮ್ಸ್ ಇನ್ ದಿ ಪ್ರಾಡಕ್ಟ್ ಮಿಕ್ಸ್. ಆ ಪ್ರಾಡಕ್ಟ್ ಮಿಕ್ಸ್ನಲ್ಲಿ ಟೋಟಲ್ ಎಷ್ಟು ನಂಬರ್ ಆಫ್ ಐಟಮ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೇವೆ ಅಂತಕ್ಕಂಥದ್ದು. ಆ್ಯಂಡ್ ಡೆಪ್ತ್ ಆಫ್ ದಿ ಮಾರ್ಕೆಟಿಂಗ್ ಮಿಕ್ಸ್. ಡೆಪ್ತ್ ಆಫ್ ದಿ ಮಾರ್ಕೆಟ್ ಅಥವಾ ಪ್ರಾಡಕ್ಟ್ ಮಿಕ್ಸ್ಗೆ ಬಂದಾಗ, ಡೆಪ್ತ್ ಆಫ್ ದ ಪ್ರಾಡಕ್ಟ್ ಮಿಕ್ಸ್ ಮೀನ್ಸ್ ಹೌ ಮೆನಿ ವೇರಿಯಂಟ್ಸ್ ಆರ್ ವೆರೈಟೀಸ್ ಆಫರ್ಡ್ಸ್ ಇನ್ ಈಚ್ ಪ್ರಾಡಕ್ಟ್ ಲೈನ್. ಅಂದರೆ ನಾವು ಪ್ರತಿಯೊಂದು ಪ್ರಾಡಕ್ಟ್ ಲೈನ್ ಹೇಳಿದ್ವಲ್ಲ ಸ್ಟಾರ್ಟಿಂಗ್ನಲ್ಲಿ, ಈಗ ಉಷಾ ಕಂಪನಿನ ತೊಗೊಂಡಾಗ ಉಷಾ ಕಂಪನಿನಲ್ಲಿ 2 ಪ್ರಾಡಕ್ಟ್ ಲೈನ್ ಇದೆ. ಒಂದು ಉಷಾ ಫ್ಯಾನ್ಸ್, ಇನ್ನೊಂದು ಉಷಾ ಸ್ವಿಂಗ್ ಮಿಷನ್ಸ್. ಆ ಸ್ವಿಂಗ್ ಮಿಷನ್ಸ್ನಲ್ಲಿ ಎಷ್ಟು ವೆರೈಟೀಸ್ ಇದೆ, ಆ ಉಷಾ ಫ್ಯಾನ್ನಲ್ಲಿ ಎಷ್ಟು ವೆರೈಟೀಸ್ ಇದೆ. ಟೇಬಲ್ ಫ್ಯಾನ್ ಇದೆ, ಫ್ಲೋರ್ ಫ್ಯಾನ್ ಇದೆ, ಅದರಲ್ಲೇ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಇದೆ, ತುಂಬ ಕಲರಿಂಗ್ ಇರತಕ್ಕಂಥದ್ದಿದೆ. ಇದೆಲ್ಲದನ್ನು ಕೂಡ ನಾವು ಡೆಪ್ತ್ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್ ಅಥವಾ ಅಂತ ಕರಿತೇವೆ. ದ ಡೆಪ್ತ್ ರೆಫರ್ಸ್ ಟು ದಿ ಅಸಾರ್ಟ್ಮೆಂಟ್ ಆಫ್ ಸೈಜಸ್, ಕಲರ್ಸ್, ಮಾಡೆಲ್ಸ್, ಪ್ರೈಸಸ್ ಆ್ಯಂಡ್ ಕ್ವಾಂಟಿಟೀಸ್ ಆಫರ್ಡ್ ವಿತಿನ್ ಈಚ್ ಪ್ರಾಡಕ್ಟ್ ಲೈನ್. ಒಂದು ಪ್ರಾಡಕ್ಟ್ ಲೈನನ್ನು ತೊಗೊಂಡಾಗ ಆ ಪ್ರಾಡಕ್ಟ್ ಲೈನ್ ಒಳಗಡೆ ಹೌ ಮೆನಿ ವೆರೈಟೀಸ್ ವಿ ಆರ್ ಗೋಯಿಂಗ್ ಟು ಗಿವ್, ಹೌ ಮೆನಿ ಕಲರ್ಸ್ ವಿ ಆರ್ ಗೋಯಿಂಗ್ ಟು ಗಿವ್, ಹೌ ಮೆನಿ ಕ್ವಾಂಟಿಟೀಸ್ ವಿ ಆರ್ ಗೋಯಿಂಗ್ ಟು ಗಿವ್, ಹೌ ಮೆನಿ ಕ್ವಾಲಿಟೀಸ್ ವಿ ಆರ್ ಗೋಯಿಂಗ್ ಟು ಗಿವ್, ವಾಟ್ ಆರ್ ಆಲ್ ದ ಪ್ರೈಸಸ್, ವಾಟ್ ಆರ್ ಆಲ್ ದ ಮಾಡೆಲ್ಸ್ ಅಂತಕ್ಕಂಥದ್ದು ಡೆಪ್ತ್ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಆ್ಯಂಡ್ ಫೈನಲಿ ಕನ್ಸಿಸ್ಟೆನ್ಸಿ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್ಗೆ ಬಂದಾಗ, ಕನ್ಸಿಸ್ಟೆನ್ಸಿ ಆಫ್ ಪ್ರಾಡಕ್ಟ್ ಮಿಕ್ಸ್ ಈಸ್ ಮೆಜರ್ಸ್ ಆಫ್ ಹೌ ಕ್ಲೋಸ್ಲಿ ದ ವೇರಿಯಸ್ ಪ್ರಾಡಕ್ಟ್ ಲೈನ್ಸ್ ಆರ್ ರಿಲೇಟೆಡ್. ಇರ್ತಕ್ಕಂತಹ ಪ್ರಾಡಕ್ಟ್ ಲೈನ್ಸು ಎಷ್ಟು ಕ್ಲೋಸ್ ಆಗಿ ರಿಲೇಟೆಡ್ ಆಗಿದೆ ಅಂತಕ್ಕಂಥದ್ದು ಟು ಒನ್ ಅನದರ್ ಇನ್ ಟರ್ಮ್ಸ್ ಆಫ್ ಯೂಸ್.
production requirement, distribution channel, consumer behavior, and other characteristics. So consistency of the product mix is talks about or tells us that how each product is interrelated, ಹೇಗೆ ಅದು interrelated ಆಗಿದೆ in the terms of productions. ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೂ ಕೂಡ ಅದು ಹೇಗೆ, ಸಪೋಸ್ ಈಗ ಡೈವರ್ಸಿಫಿಕೇಶನ್ಸ್ ಜಾಸ್ತಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಸೊ ಒನ್ ಈಸ್ ಎಲೆಕ್ಟ್ರಾನಿಕ್ ಐಟಮ್, ಅನದರ್ ಒನ್ ಈಸ್ ಎ ಫುಡ್ ಐಟಮ್. ಸೊ ದೆರ್ ಇಸ್ ನೋ ಕಾರಿಲೇಷನ್ಸ್ ಅಥವಾ ದೆರ್ ಇಸ್ ನೋ ಇಂಟರ್ರಿಲೇಷನ್ಶಿಪ್. ಅದೇ ನಾವು ಬಜಾಜನ್ನು ತಗೊಂಡಾಗ ಆಲ್ ಆರ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಫ್ರಿಡ್ಜ್, ವಾಷಿಂಗ್ ಮಿಷನ್ಸ್, ಸಾರಿ ನಾಟ್ ಫ್ಯಾನ್, and then bulbs, then and then also mixers, toasters, pressure cookers, ಈ ರೀತಿಯಾಗಿರುತ್ತೆ. ಸೊ ದರ್ ಆಲ್ ಎಲೆಕ್ಟ್ರಾನಿಕ್ ಐಟಮ್ಸ್ ಆರ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ದೇ ಆರ್ ಸ್ಲೈಟ್ಲಿ ಕ್ಲೋಸ್ಲಿ ರಿಲೇಟೆಡ್. ಇಲ್ಲಿ ನಾವು ಬರೀ ಮ್ಯಾನುಫ್ಯಾಕ್ಚರಿಂಗನ್ನು ನೋಡೋದಿಲ್ಲ, ಹೌ ದೇ ಆರ್ ಇಂಟರ್ ರಿಲೇಟೆಡ್ ಅಂತಕ್ಕಂಥದ್ದನ್ನು ನೋಡೋಕೆ ಬಂದಾಗ, ಸೊ ರಿಕ್ವೈರ್ಮೆಂಟ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಚಾನಲ್ಸನ್ನು ಯೂಸ್ ಮಾಡಲಿಕ್ಕಿರ್ಬೋದು, ಅಥವಾ ಕನ್ಸ್ಯೂಮರ್ ಬಿಹೇವಿಯರನ್ನು ನಾವು ನೋಡಲಿಕ್ಕಿರ್ಬೋದು, ಅಥವಾ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್. ಪ್ರಾಡಕ್ಟ್ ಲೈನ್ಸ್ ಆಫ್ ಬಜಾಜ್ ಆರ್ consistent in so far as they are consumer goods that go through the same distribution channel. ಇಲ್ಲಿ ಬಜಾಜನ್ನೇ ನಾವು ಎಕ್ಸಾಂಪಲ್ ತೊಗೊಳೋದಾದರೆ ಎಲ್ಲದೂ ಕೂಡ ಕನ್ಸ್ಯೂಮರ್ ಅಪ್ಲಯನ್ಸಸ್ ಇದೆ, ದೆನ್ ಎಲ್ಲ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಇದೆ, ಕನ್ಸ್ಯೂಮರ್ ಗೂಡ್ಸೇ ಇದೆ. ಸೊ ಅವರೆಲ್ಲ ಕೂಡ ಸೇಮ್ ಡಿಸ್ಟ್ರಿಬ್ಯೂಷನ್ ಚಾನಲನ್ನು ಯೂಸ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸು ಕೂಡ ಅವ್ರದ್ದು ಸೇಮ್ ಇದೆ, ಬಿಕಾಸ್ ಆಲ್ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತಕ್ಕಂಥದ್ದು. ದಿಸ್ ಈಸ್ ಆಲ್ ಅಬೌಟ್ ಪ್ರಾಡಕ್ಟ್ ಮಿಕ್ಸ್. So product mix is nothing but is the full list of all products offered for sale by a company. ಒಂದು ಕಂಪನಿ ಯಾವೆಲ್ಲ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡ್ತಿದೆ ಆ ಎಲ್ಲ ಪ್ರಾಡಕ್ಟ್ಗಳ ಒಟ್ಟುಗೂಡಿಕೆಯನ್ನು ನಾವು ಪ್ರಾಡಕ್ಟ್ ಮಿಕ್ಸ್ ಅಂತ ಕರಿತೇವೆ. ಸೊ ನಾವು ಡೈಮೆನ್ಷನ್ಸನ್ನು ನೋಡಿದಾಗ ವಿಡ್ತ್ ನೋಡ್ತೇವೆ, ವಿಡ್ತ್ನಲ್ಲಿ ಎಷ್ಟು ಪ್ರಾಡಕ್ಟ್ ಲೈನ್ ಇದೆ ಅಥವಾ ಎಷ್ಟು ಅಸಾರ್ಟ್ಮೆಂಟ್ ಇದೆ ಅನ್ನೋದನ್ನು ನೋಡ್ತೇವೆ. ಲೆಂತನ್ನು ನೋಡಿದಾಗ ಸೊ ರೆಫರ್ಸ್ ಟು ಟೋಟಲ್ ನಂಬರ್ ಆಫ್ ಐಟಮ್ಸ್, ಎಷ್ಟು ಟೋಟಲ್ ನಂಬರ್ ಆಫ್ ಐಟಮ್ಸ್ ಇದೆ ಅನ್ನೋದನ್ನು ನೋಡ್ತೇವೆ. ಡೆಪ್ತನ್ನು ನೋಡಿದಾಗ ಎಷ್ಟು ವೆರೈಟೀಸ್ ಇದೆ ಅಥವಾ ಎಷ್ಟು ಅಸಾರ್ಟ್ಮೆಂಟ್ಸ್ ಇದೆ ಅಥವಾ ಎಷ್ಟು ಕಲರ್ಸ್ ಇದೆ, ಎಷ್ಟು ಕಾಂಬಿನೇಷನ್ಸ್ ಇದೆ ಅನ್ನೋದನ್ನು ನೋಡ್ತೇವೆ. ಕನ್ಸಿಸ್ಟೆನ್ಸಿಯನ್ನು ನೋಡಿದಾಗ ಹೌ ಕ್ಲೋಸ್ಲಿ ದ ವೇರಿಯಸ್ ಪ್ರಾಡಕ್ಟ್ಸ್ ಆರ್ ರಿಲೇಟೆಡ್ ಟು ಈಚ್ ಅದರ್ ಆರ್ ಒನ್ ಅನದರ್ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಟು ಸಮ್ಮರೈಸ್, ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಅನಾಲಿಸಿಸ್ ಆ್ಯಂಡ್ ಲೆಂತ್ ಆಫ್ ದಿ ಪ್ರಾಡಕ್ಟ್ ಲೈನ್ ಡಿಸಿಷನ್ಸ್. ಥ್ಯಾಂಕ್ ಯು.